ರೆಡ್ ಸಿಗ್ನೇಚರ್ ಕಿಲ್ಲರ್ ಈ ಕಥೆಯ ಮುಂದಿನ ಅಧ್ಯಾಯಕ್ಕೆ ಸ್ವಾಗತ. ನಿಮಗೆ ನೆನ್ಪಿರಬಹುದು, ಮೊದಲ ಹಂತಕ ಕಿರಣ್ ಈಗ ಜೈಲ್ನಲ್ಲಿದ್ದಾನೆ. ನಗರದಲ್ಲಿ ಸುಮಾರು 3 ತಿಂಗಳಿಂದ ಎಲ್ಲವೂ ಶಾಂತವಾಗಿತ್ತು. ಜನ ನಿಟ್ಟುಸಿರು ಬಿಟ್ಟಿದ್ರು. ಆದ್ರೆ ಆ ಶಾಂತಿ ಹೆಚ್ಚು ಕಾಲ ಉಳಿಲಿಲ್ಲ. ಒಂದೇ ಒಂದು ಫೋನ್ ಕಾಲ್ ಇಡೀ ನಗರದ ನೆಮ್ಮದಿಯನ್ನೇ ಹಾಳು ಮಾಡ್ತು. ಹೌದು, ಮತ್ತೊಂದು ಕೊಲೆ. ಆದರೆ ಈ ಸಾರಿ ಏನೋ ಒಂಥರ ವಿಚಿತ್ರವಾಗಿತ್ತು. ಹಂತಕನ ಸಿಗ್ನೇಚರ್ ಅಂದ್ರೆ ಅವನ ಗುರುತು ಬದ್ಲಾಗಿತ್ತು. ಅಲ್ಲಿ ಕೆಂಪು ಕಾಗದದ ತುಂಡುಗಳು ಇರಲೇ ಇಲ್ಲ. ಅದರ ಬದಲು ಕ್ರೈಮ್ ಸೀನಲ್ಲಿ ಸಿಕ್ಕಿದ್ದು ಒಂದೇ ಒಂದು ಸಣ್ಣ ಕೆಂಪು ಚುಕ್ಕೆ, ಬರೀ ಒಂದು ಡಾಟ್. ಇಡೀ ನಗರ ಮತ್ತೆ ಭಯದಿಂದ ನಡುಗಲು ಶುರುವಾಗಿತ್ತು. ಸಹಜವಾಗಿಯೇ ಪೊಲೀಸರ ತಲೆಯಲ್ಲಿ ಒಂದೇ ಪ್ರಶ್ನೆ: ಯಾರೋ ಈ ಹೊಸ ಕೊಲೆಗಾರ? ಹಳೇ ಕಿಲ್ಲರ್ ಜೈಲಲ್ಲೇ ಇದ್ಕೊಂಡು ಇದನ್ನೆಲ್ಲ ಮಾಡಿಸಿದಾನಾ, ಅಥವಾ ಅವನನ್ನೇ ಕಾಪಿ ಮಾಡ್ತಿರೋ ಬೇರೆ ಯಾರಾದ್ರೂ ಹೊಸಬ್ರಾ? ಮೊದಲ ಬಲಿಪಶು ಮುರಳಿ ಅಂತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಅವನ ಡೆಡ್ ಬಾಡಿ ಹತ್ರ ಯಾವುದೇ ಮೆಸೇಜ್ ಇರ್ಲಿಲ್ಲ, ಪೇಪರ್ ತುಂಡು ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಸಿಕ್ಕಿದ್ದು ಬರೀ ಆ ಒಂದು ಕೆಂಪು ಚುಕ್ಕೆ ಮಾತ್ರ ಅಷ್ಟೇ. ಇದ್ರಿಂದ ತನಿಖೆ ಶುರುವಲ್ಲೇ ಕನ್ಫ್ಯೂಸ್ ಆಯ್ತು. ಆದ್ರೆ ಒಂದು ಸಣ್ಣ ಸುಳಿವು ಸಿಕ್ತು. ಮುರಳಿಯ ಫೋನಲ್ಲಿ ಒಂದು ವಿಚಿತ್ರ ಮೆಸೇಜ್ ಇತ್ತು. ಇಂಗ್ಲಿಷ್ನಲ್ಲಿದ್ದ ಮೆಸೇಜ್ ಹೀಗಿತ್ತು: ಹಿ ಈಸ್ ನಾಟ್ ಡೆಡ್, ಹಿ ಈಸ್ ಬಿಕಮಿಂಗ್. ಅಂದ್ರೆ ಅವನು ಸತ್ತಿಲ್ಲ, ಅವನು ಆಗ್ತಾ ಇದ್ದಾನೆ. ಏನಿದರರ್ಥ? ಇದ್ನ ಕಳಿಸಿದ್ ಯಾರು? ಇದು ಕಿಲ್ಲರ್ ಕೊಟ್ಟ ಕ್ಲೂನಾ, ಅಥವಾ ಬೇರೇನಾದ್ರೂ ರಹಸ್ಯ ಇದೆಯಾ? ತನಿಖೆಯ ಮೊದಲ ಹಾಗೂ ಅತಿದೊಡ್ಡ ಚಾಲೆಂಜ್ ಅಂದ್ರೆ ಹಂತಕನ ಈ ಹೊಸ ಸಿಗ್ನೇಚರ್ನ ಅರ್ಥ ಕಂಡುಹಿಡಿಯೋದು. ಯಾಕೆ ಅವನು ಪೇಪರ್ ಇಡೋದು ಬಿಟ್ಟು ಈ ಥರ ಚುಕ್ಕೆ ಇಡೋಕೆ ಶುರು ಮಾಡ್ದ? ಇದರ ಹಿಂದೇನಾದ್ರೂ ಉದ್ದೇಶ ಇತ್ತಾ? ಇಲ್ಲಿ ನೋಡಿ, ಒರಿಜಿನಲ್ ಕಿಲ್ಲರ್ ಹೇಗೆ ಕೆಲಸ ಮಾಡ್ತಿದ್ದ ಅಂದ್ರೆ, ಕೆಂಪು ಪೇಪರ್ ಇಡ್ತಿದ್ದ, ಒಂದು ಕ್ಲಿಯರ್ ಮೆಸೇಜ್ ಇರ್ತಿತ್ತು, ಅವನದೇ ಒಂದು ಪ್ಯಾಟರ್ನ್ ಇತ್ತು. ಆದ್ರೆ ಈ ಹೊಸ ಕಿಲ್ಲರ್ನ ಸ್ಟೈಲ್ ನೋಡಿ, ಕೆಂಪು ಚುಕ್ಕೆ, ಅದು ಕೂಡ ರಕ್ತದ್ದು. ಮೊದಲು ಯಾವ ಮೆಸೇಜೂ ಇರ್ಲಿಲ್ಲ, ಮತ್ತೆ ಪ್ಯಾಟರ್ನ್ ಕೂಡ ಚೇಂಜ್ ಆಗ್ತಾನೆ ಇತ್ತು. ಈ ವ್ಯತ್ಯಾಸಗಳೇ ತನಿಖೆಯನ್ನ ಕಂಪ್ಲೀಟಾಗಿ ಕನ್ಫ್ಯೂಸ್ ಮಾಡ್ಬಿಡ್ತು. ಆದ್ರೆ ಕಥೆಯಲ್ಲಿ ಒಂದು ಭಯಾನಕ ಟ್ವಿಸ್ಟ್ ಸಿಕ್ತು. ಫೊರೆನ್ಸಿಕ್ ಟೀಮ್ ಆ ಕೆಂಪು ಚುಕ್ಕೆಯನ್ನ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು, ಅದು ಬರೀ ಇಂಕ್ ಅಥವಾ ಬಣ್ಣ ಅಲ್ಲ ಅಂತ. ಅಸ್ಲಿಗೆ ಅದು ಮನುಷ್ಯನ ರಕ್ತ ಮತ್ತು ಕೆಲವು ಕೆಮಿಕಲ್ಸ್ನ ಮಿಶ್ರಣ. ಅಬ್ಬಾ, ಇದು ಕೊಲೆಯನ್ನ ಇನ್ನಷ್ಟು ಪರ್ಸನಲ್ ಮತ್ತು ಭಯಂಕರವಾಗಿಸಿತ್ತು. ಯಾವುದೇ ಕ್ಲಿಯರ್ ಆದ ಕ್ಲೂ ಸಿಗ್ದಿದ್ದಾಗ ಲೀಡ್ ಇನ್ವೆಸ್ಟಿಗೇಟರ್ ಆರ್ಯನ್ ಅವರ ಗಮನ ಮುರಳಿಯ ಸುತ್ತಮುತ್ತ ಇದ್ದ 3 ಮುಖ್ಯ ವ್ಯಕ್ತಿಗಳ ಮೇಲೆ ಹೋಯ್ತು. ಮೊದಲನೇ ಸಸ್ಪೆಕ್ಟ್ ಸುಂದರ್, ಮುರಳಿಯ ಆಫೀಸ್ ಕೊಲೀಗ್. ಇವನಿಗೆ ಮುರಳಿಯಂದ್ರೆ ಹೊಟ್ಟೆಕಿಚ್ಚು ಮತ್ತೆ ಸಿಕ್ಕಾಪಟ್ಟೆ ಕೋಪ ಇತ್ತು ಅಂತಾರೆ. ಎರಡನೆಯವಳು ರೇವತಿ, ಮುರಳಿ ವಾಸವಿದ್ದ ಮನೆಯ ಓನರ್. ತುಂಬಾನೇ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ರು. ಮೂರನೆಯವರು ಡಾಕ್ಟರ್ ಪ್ರಶಾಂತ್, ಒಬ್ಬ ಫೊರೆನ್ಸಿಕ್ ಸೈಕಿಯಾಟ್ರಿಸ್ಟ್. ಈ ಕೇಸ್ ಬಗ್ಗೆ ಯಾಕೋ ಇವರಿಗೆ ವಿಚಿತ್ರವಾದ ಆಸಕ್ತಿ ಇತ್ತು. ಪೊಲೀಸರು ಈ ಹೊಸ ರೆಡ್ ಡಾಟ್ ಪ್ಯಾಟರ್ನ್ನ ಅರ್ಥ ಏನು ಅಂತ ತಲೆ ಕೆಡಿಸ್ಕೊಳ್ತಿರೋ ಹಾಗೆ ಕಿಲ್ಲರ್ ತನ್ನದೇ ಗೇಮ್ನ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟ. ಎಲ್ಲರನ್ನೂ ಇನ್ನಷ್ಟು ಕನ್ಫ್ಯೂಸ್ ಮಾಡ್ದ. ಹೌದು, 2 ದಿನ ಅಷ್ಟ್ರಲ್ಲೇ 2ನೇ ಕೊಲೆ ನಡೀತು. ಆದ್ರೆ ಈ ಸಾರಿ ಸಿಗ್ನೇಚರ್ ರೆಡ್ ಡಾಟ್ ಆಗಿರ್ಲಿಲ್ಲ. ಬದಲಿಗೆ ಡೆಡ್ ಬಾಡಿ ಮೇಲೆ ಒಂದು ಸಣ್ಣ ಕೆಂಪು ಅರಿಶಿಣದ ಗೀರು. ಈ ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಆರ್ಯನ್ರನ್ನು ಸಂಪೂರ್ಣವಾಗಿ ಕಂಗಿಡಿಸಿಬಿಡ್ತು. ಈಗ ನೋಡಿ, ತನಿಖಾಧಿಕಾರಿಗಳ ತಲೆಯಲ್ಲಿ 1000 ಪ್ರಶ್ನೆಗಳು. ಇದೇನಾದ್ರೂ ಕಾಪಿ ಕ್ಯಾಟ್ ಕಿಲ್ಲರ್ ಕೆಲ್ಸನಾ, ಅಥವಾ ಜೈಲ್ನರೋ ಹಂತಕನೇ ತನ್ನ ಸ್ಟೈಲ್ ಚೇಂಜ್ ಮಾಡಿದ್ದಾನಾ? ಎಲ್ಲಕ್ಕಿಂತ ಭಯಾನಕ ಅಂದ್ರೆ, ಈಗ ಇಬ್ರು ಕಿಲ್ಲರ್ಸ್ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರಾ ಅನ್ನೋ ಡೌಟ್ ಶುರುವಾಯ್ತು. ಈ ಕನ್ಫ್ಯೂಷನ್ ಎಲ್ಲ ನಡೀತಿರುವಾಗಲೇ ಕೇಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಕ್ಲೂ ಸಿಕ್ತು. ಆದರೆ ಅದು ಕಿಲ್ಲರ್ ಯಾರು ಅಂತ ಹೇಳೋ ಬದಲು ಕೇಸ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡ್ತು. 2ನೇ ಕೊಲೆ ನಡೆದ ಜಾಗದ ಹತ್ತಿರ ಇದ್ದ ಒಂದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಒಂದು ದೃಶ್ಯ ರೆಕಾರ್ಡ್ ಆಗಿತ್ತು. ತನಿಖೆಗೆ ಸಿಕ್ಕಿರೋ ಮೊದಲ ಮತ್ತು ಒಂದೇ ಒಂದು ವಿಡಿಯೋ ಪ್ರೂಫ್ ಅಂದೇ ಇದೆ. ಸಿಸಿಟಿವಿಯಲ್ಲಿ ಸಿಕ್ಕಿದ್ದು ಒಬ್ಬ ವ್ಯಕ್ತಿಯ ನೆರಳು ಮಾತ್ರ. ಆ ವ್ಯಕ್ತಿ ಎತ್ತರಕ್ಕೆ ಸಣ್ಣಗಿದ್ದ. ಆದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಅವನು ಕುಂಟುತ್ತಿರ್ಲಿಲ್ಲ. ಈ ಒಂದೇ ಒಂದು ಡೀಟೇಲ್ ಇಡೀ ಇನ್ವೆಸ್ಟಿಗೇಷನ್ನ ಡೈರೆಕ್ಷನ್ನೇ ಚೇಂಜ್ ಮಾಡ್ಬಿಡ್ತು. ಇಲ್ನೋಡಿ, ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಒರಿಜಿನಲ್ ಕಿಲ್ಲರ್ ಕಿರಣ್ ಜೈಲಲ್ಲಿದ್ದಾನೆ. ಅವನ ಪಾರ್ಟ್ನರ್ ಆಗಿದ್ದ ವಿಕ್ರಮ್ ಕುಂಟ್ತಾನೆ. ಆದ್ರೆ ಸಿಸಿಟಿವಿಯಲ್ಲಿ ಕಾಣಿಸ್ಕೊಂಡ ವ್ಯಕ್ತಿಗೆ ಕುಂಟು ಅಭ್ಯಾಸ ಇರ್ಲಿಲ್ಲ. ಹಾಗಾದ್ರೆ ಯಾರಿವನು ಈ 3ನೇ ವ್ಯಕ್ತಿ? ಸರಿಯಾಗಿ ಇದೇ ಟೈಮಲ್ಲಿ ಪೊಲೀಸ್ ಕಮಿಷನರ್ಗೆ ಒಂದು ಪಾರ್ಸಲ್ ಬಂತು. ಯಾರು ಕಳ್ಸಿದ್ದು ಅಂತ ಹೆಸರಿಲ್ಲ. ಅದರೊಳಗಿದ್ದ ಒಂದು ಚೀಟಿಯಲ್ಲಿ ಹೀಗೆ ಬರ್ದಿಕ್ಕು: ರೆಡ್ ನೆವರ್ ಎಂಡ್ಸ್, ಇಟ್ಸ್ ನಾಟ್ ಅ ಪರ್ಸನ್, ಇಟ್ಸ್ ಅ ಪರ್ಪಸ್. ಅಂದ್ರೆ ಕೆಂಪು ಎಂದಿಗೂ ಮುಗಿಯಲ್ಲ, ಇದು ವ್ಯಕ್ತಿಯಲ್ಲ, ಇದೊಂದು ಉದ್ದೇಶ.
ಇದೇ ಮೊದಲ ಬಾರಿಗೆ ಕಿಲ್ಲರ್ ನೇರವಾಗಿ ಪೊಲೀಸರ ಜತೆ ಮಾತಾಡಿದ್ದು. ಈ ಮೆಸೇಜ್ನ ಫಿಲಾಸಫಿಕಲ್ ಟೋನ್ ಎಲ್ಲರಿಗೂ ಶಾಕ್ ಕೊಡ್ತು. ಇಷ್ಟು ಡೀಪಾಗಿ ಸೈಕಾಲಜಿ ಬಗ್ಗೆ ಯೋಚನೆ ಮಾಡೋರು ಯಾರಿರ್ಬೋದು? ಆ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಪ್ರಶಾಂತ್ ಅಥವಾ ಕೋಪಿಷ್ಟ ಸುಂದರ್, ಇಲ್ಲ ಸೀಕ್ರೆಟ್ ಮೇಂಟೈನ್ ಮಾಡೋ ಆ ಮನೆ ಓನರ್ ರೇವತಿನಾ? ಕೇಸ್ನ ಪ್ರೆಷರ್ನಿಂದ ಸುಸ್ತಾಗಿ ಆರ್ಯನ್ ಆ ರಾತ್ರಿ ಮನೆಗೆ ವಾಪಸ್ ಬಂದ್ರು. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಕಿಲ್ಲರ್ ತನ್ನ ಆಟವನ್ನ ಅವರ ಮನೆ ಬಾಗಿಲ ತನಕ ತಂದಿದ್ದಾನೆ ಅಂತ. ದಿನಪೂರ್ತಿ ಇನ್ವೆಸ್ಟಿಗೇಷನ್, ವಿಚಾರಣೆ ಅಂತ ಸುಸ್ತಾಗಿದ್ದ ಆರ್ಯನ್ಗೆ ಮನೆಗೆ ಬಂದ್ರೆ ಸಾಕು ಅಂತ ಅನ್ಸಿತ್ತು. ಮನೆಗಿಂತ ಸೇಫ್ ಜಾಗ ಇನ್ನೊಂದಿಲ್ಲ ಅಲ್ವಾ? ಆದ್ರೆ ಆ ಫೀಲಿಂಗ್ ಜಾಸ್ತಿ ಹೊತ್ತೂ ಇರ್ಲಿಲ್ಲ. ಯಾಕಂದ್ರೆ ಕಿಲ್ಲರ್ನ ಆಟ ಇನ್ನೂ ಮುಗಿದಿರ್ಲಿಲ್ಲ. ಅವನು ಈ ಕೇಸ್ನ ಆರ್ಯನ್ ಅವರ ಪರ್ಸನಲ್ ಲೈಫ್ಗೆ ಎಳೆದು ತಂದಿದ್ದ. ಹೌದು, ಆರ್ಯನ್ ತಮ್ಮ ಮನೆ ಬಾಗಿಲ್ ತೆಗಿಯೋಕ್ ಹೋದಾಗ ಡೋರ್ ಹ್ಯಾಂಡಲ್ ಮೇಲೆ ಒಂದು ಸಣ್ಣ ಕೆಂಪು ಚುಕ್ಕೆ ಅಷ್ಟೇ. ಕಿಲ್ಲರ್ ಈಗ ಲೈನ್ ಕ್ರಾಸ್ ಮಾಡಿದ್ದ. ಅವನಿಗೆ ಆರ್ಯನ್ ಯಾರು, ಎಲ್ಲಿರ್ತಾರೆ ಅಂತ ಪಕ್ಕಾ ಗೊತ್ತಿತ್ತು. ಆ ಒಂದು ಕ್ಷಣ ಸುತ್ತಲೂ ಸ್ಮಶಾನ ಮೌನ. ಗಾಳಿ ಬೀಸೋ ಶಬ್ದದ ಜೊತೆಗೆ ಎಲ್ಲೋ ದೂರದಲ್ಲಿ ಕೇಳಿಬಂತು ಒಂದು ವಿಚಿತ್ರ ನಗು. ಹಾಗಾದ್ರೆ ಮುಂದೆ ಏನಾಯ್ತು? ಕಿಲ್ಲರ್ ಸಿಕ್ಕಿಬಿದ್ದನ? ಈ ಕೊಲೆಗಳ ಹಿಂದಿನ ನಿಜವಾದ ಉದ್ದೇಶವಾದ್ರೂ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಭಾಗದಲ್ಲಿ ಸಿಗಲಿದೆ. ನಿರೀಕ್ಷಿಸಿ.